ನಮಸ್ತೆ ಸದಾ ವತ್ಸಲೆ. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗಲಿ ಲೀಡ್ರು. ನೋಡಿ, ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡಕ್ಕೆ ಏನ್ ಮಾಡ್ತಿದ್ರು ಇವರು? ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು, ಅದಕ್ಕೆ ಒಂದು ಎಂಥದೋ ಚಳುವಳಿ ಮಾಡಕ್ ಶುರು ಮಾಡೋರು. ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರು ಆಗೋಯ್ತು ನೋಡಿ BJP ಅವ್ರದ್ದು ಎಲ್ಲ. ಈ ಉನ್ಮಾದಕ್ಕೆ ಬೆಂಕಿ ಹಚ್ತಾರಲ್ಲ, ಅವ್ರ ಅಪರಾಧಿಗಳಲ್ವಾ? ಉನ್ಮಾದ ಇದೆ, ಜನರಲ್ಲಿ ಉನ್ಮಾದ ಇರ್ತದೆ. ಅದಕ್ಕೆ ತುಪ್ಪ ಹಾಕೋರು, ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವಾ? ಯಾರು ನಾಯಕ, ಯಾರು ಮಾಸ್ ಲೀಡರ್, ಯಾರು ನಾಯಕತ್ವವನ್ನು ವಹಿಸಬೇಕು? ಇಂಥದ್ದೊಂದು ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೇ ಧರ್ಮಸ್ಥಳ ಪ್ರಕರಣಕ್ಕೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕೋರ್ಟ್ನ ಆದೇಶದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು SIT ರಚನೆ ಮಾಡಿದ್ರು. ಮಾಡಲೇಬೇಕಿತ್ತು. ಆ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಮಾಡಬೇಕಾಗಿತ್ತು. ಕೋರ್ಟ್ ಹೇಳಿದ ಮೇಲೆ ಸಾಕ್ಷಾತ್ ನರೇಂದ್ರ ಮೋದಿಯವರಿದ್ದರೂ ಕೂಡ ಕೋರ್ಟ್ನ ಆದೇಶವನ್ನು ಧಿಕ್ಕರಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಅವರದ್ದೇ ಪಕ್ಷದ ನಾಯಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂವಿಧಾನದ 188ನೇ ವಿಧಿಯ ಅನ್ವಯ ಈ ದೇಶದ ಸಮಗ್ರತೆ, ಅಖಂಡತೆಯನ್ನು ಎತ್ತಿ ಹಿಡಿತೀನಿ ಅಂತ ಶಾಸಕರಾಗಿ, ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿದಂತಹ ನಾಯಕ ಯಾವ ರೀತಿ ಹೇಳಿದ್ರು? ಒಂದು SIT ತನಿಖೆಯ ಹಂತದಲ್ಲಿದೆ. ಅಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ, ಆರೋಪ ತಪ್ಪೋ ಸರಿನೋ ಗೊತ್ತಿಲ್ಲ. ಆದರೆ ತನಿಖೆಯ ವರದಿ ಬರುವ ತನಕ ಕಾಯುವ ಬದಲು ಇದು ಷಡ್ಯಂತ್ರ ಅನ್ನುವಂತಹ ಹೇಳಿಕೆ ಕೊಟ್ಟಂತಹ ನಾಯಕರು ಒಂದು ಕಡೆ. ಆದರೆ ಈ ಪ್ರಕರಣಕ್ಕೆ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಒಂದಷ್ಟು ನಾಯಕರು ತುಟಿ ಬಿಚ್ಚಲಿಲ್ಲ, ಏನೂ ಮಾತಾಡಲಿಲ್ಲ. ಆದರೆ ಮೊಟ್ಟ ಮೊದಲ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿದ ಮಾತಿಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಡಿದ ಮಾತಿಗೂ ಎಷ್ಟು ವ್ಯತ್ಯಾಸ ಇದೆ. ಯಾರ ನಾಯಕರಾಗಬಹುದು, ಎಂಥವರು ನಾಯಕರಾಗಿ ಉಳಿತಾರೆ, ಮಾಸ್ ಲೀಡರ್ ಆಗಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗ್ತಾರೆ ಅನ್ನೋದಕ್ಕೆ ಇವತ್ತಿನ ಸದನ ಸಾಕ್ಷಿಯಾಗಿತ್ತು. ಆರಂಭದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೆ ಅಂತ ಒಂದು ಒಳ್ಳೆಯ ಶ್ಲೋಕವನ್ನು ಅಥವಾ ಒಂದು ಸಂಸ್ಥೆಯ ಆ್ಯಂಥಮನ್ನು ಆಡಿದ್ರು. ಅಷ್ಟೇ ಅಲ್ಲ, ಹಾಡಿದ ನಂತರ ನನಗೆ ಎಲ್ಲವೂ ಗೊತ್ತಿದೆ ಅನ್ನೋ ಮೂಲಕ ಬೇರೆ ಮೆಸೇಜ್ ಕೊಟ್ಟರು. ಅವರು ಒಂದು ಶ್ಲೋಕವನ್ನು ಹಾಡಿದ್ದು ತಪ್ಪು ಅಂತಲ್ಲ, ಆದರೆ ಒಂದು ಪಕ್ಷ, ಒಂದು ಸಿದ್ಧಾಂತ ಅಂತ ಅವ್ರಿಗೆ ಏನು ಅನ್ವಯಿಸುತ್ತೆ ಅದನ್ನು ಅವರು ಪಾಲಿಸಬೇಕು. ಪಕ್ಷದ ಒಳಗಡೆ ಹೊರಗೆ ನಾವು ಜನಪ್ರತಿನಿಧಿಗಳಾಗಿ ನೋಡುವ ಸಂದರ್ಭದಲ್ಲಿ ಅವರು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ತೊಂದು ಪಕ್ಷ ಇರಲಿ, KRS ಇರಲಿ ಅಥವಾ ಪ್ರಜಾಕೀಯ ಇರಲಿ, ಎಲ್ಲರೂ ಕೂಡ ಜನಪ್ರತಿನಿಧಿಗಳು. ಸಂವಿಧಾನ ನೀಡಿದಂತಹ ಒಂದು ಭಿಕ್ಷೆಯ ಅಡಿಯಲ್ಲಿ ಅವರು ಜನಪ್ರತಿನಿಧಿಗಳು, ಪ್ರಜೆಗಳ ಭಿಕ್ಷೆಯಿಂದ ಜನಪ್ರತಿನಿಧಿಗಳಾದವರು. ಆದರೆ ಷಡ್ಯಂತ್ರ ಅನ್ನಂತಹ ಮಾತಿಗೂ ಅನಂತರದಲ್ಲಿ ನಮಸ್ತೆ ಸದಾವತ್ಸಲೆ ಅಂತ BJPಯನ್ನು ಪರೋಕ್ಷವಾಗಿ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನ ಮಾಡಿದ್ದು ಒಂದು ಕಡೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ವಿಚಾರ ಹೇಳಿದ್ದಾರೆ ನೋಡಿ. ಈ ಪ್ರಕರಣದಲ್ಲಿ ಆ ಕ್ಷೇತ್ರದ ಸಂಬಂಧಪಟ್ಟ ಪ್ರಮುಖರೊಬ್ಬರು ತನಿಖೆಯನ್ನು ಸ್ವಾಗತಿಸಿದ್ದಾರೆ. ಆದಾಗ್ಯೂ BJP ಯಾಕೆ ಇದನ್ನು ವಿರೋಧಿಸುತ್ತಿದೆ? SITಯ ತನಿಖೆಗೆ ಭಂಗ ತರೋದಕ್ಕ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ನಾವು ನಿಂತಿದ್ದೀವಿ, ನಮಗೆ ನಾಳೆ ದಿನಗಳಲ್ಲಿ ಮತವೇ ಹಾಕಬೇಡಿ, ಅಥವಾ ನಾವು ನಕಲಿಯ ಹಿಂದುತ್ವ ಪ್ರದರ್ಶಿಸ್ತಿದ್ದೀವಿ ಅನ್ನುವಂತಹ ಮೂಲಕ ನಮಗೆ ಮತವೇ ಬೇಡ ಇನ್ನು ಮುಂದೆ ಕರ್ನಾಟಕದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನೇನಾದರೂ ಎತ್ತದ್ರ? ಜನ ಇದೇ ಚರ್ಚೆ ಮಾಡ್ತಿದ್ದಾರೆ. ನಾನು ಇದುವರೆಗೂ ಹೇಳಿದ್ದು ಜನ ಹಾಕಿರುವಂತಹ ಕಮೆಂಟ್ಗಳ ಆಧಾರದ ಮೇಲೆ, ಇದು ನನ್ನ ಅಭಿಪ್ರಾಯ ಅಲ್ಲ.
BJPನಾದರೂ ಬರಲಿ, ಕಾಂಗ್ರೆಸ್ ಆದರೂ ಬರಲಿ, JDS ಆದರೂ ಬರಲಿ, ಜನಕ್ಕೆ ಒಳ್ಳೆಯದಾಗಲಿ, ಆಯಾಯ ಸಮುದಾಯಗಳಿಗೆ, ಆಯಾಯ ಧರ್ಮಗಳಿಗೆ ಉಳಿಯುವಂತಹ, ಬೆಳೆಯುವಂತಹ ವಾತಾವರಣ ಸೃಷ್ಟಿಯಾಗಲಿ. ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಅಮ್ಮ, ಇನ್ನು ಯಾರೆಲ್ಲ, ಹೆಮುನಾ, ಇಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಒಂದು ಆ ಕೇಸ್ ತಾರ್ಕಿಕ ಅಂತ್ಯ ಕಾಣಲಿ. ಮುಖ್ಯಮಂತ್ರಿಗಳು ಹೇಳಿದ್ರು. SIT ತನಿಖೆಯನ್ನು ಸಂಬಂಧಪಟ್ಟ ಪ್ರಮುಖರೇ ಸ್ವಾಗತಿಸಿದ್ದಾರೆ. ಆದರೆ ನೀವ್ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ? ಯಾವ ಹಕೀಕತ್ತು ಇದೆ ನಿಮಗೆ? ರಾಜಕಾರಣ ಮಾಡ್ತಿದ್ದೀರಾ ಇಂತಹ ಪ್ರಕರಣದಲ್ಲಿ? ಸೌಜನ್ಯಗೆ ನ್ಯಾಯ ಕೊಡಿಸಬಾರ್ದು ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಿದ್ದೀರಾ ಅನ್ನುವಂತಹ ತಾಕೀತನ್ನು ತಮ್ಮ ಪದಜಾಲಗಳಿಂದ BJPಗರನ್ನು ವಿಮರ್ಶಿಸಿದ್ರು. ಎರಡನೇ ವಿಚಾರ ನೋಡಿ, BJPಯವರು ಆರಂಭದಿಂದಲೂ ಸೈಲೆಂಟ್ ಆಗಿದ್ರು. SIT ರಚನೆ ಮಾಡಿದಾಗಲೇ ವಿರೋಧ ವ್ಯಕ್ತಪಡಿಸಬಹುದಿತ್ತು. ಆದರೆ 17 ಕಡೆ ಉತ್ಖನನ ಆದಾಗ 2 ಕಡೆ ಮಾತ್ರ ಮೂಳೆಗಳು ಸಿಕ್ಕ ಕೂಡಲೇ ಅವರು ರಾಜಕೀಯ ಮಾಡೋಕ್ಕೆ ಶುರು ಮಾಡಿದ್ರು, ಧರ್ಮಯುದ್ಧ ಮಾಡೋಕ್ಕೆ ಶುರು ಮಾಡಿದ್ರು ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದ್ರು ಮುಖ್ಯಮಂತ್ರಿಗಳು. ಮೂರನೇದ್ದು, ಉನ್ಮಾದಕ್ಕೆ ಬೆಂಕಿ ಹಾಕೋದು ತಪ್ಪಲ್ವಾ? ಬಹುಮುಖ್ಯವಾದಂತಹ ಪ್ರಶ್ನೆ ನೋಡಿ. ಇದು ಈ ಕಡೆ ಇರಲಿ, ಈ ಕಡೆ ಇರಲಿ, ಸೌಜನ್ಯ ಪರ ಇರಲಿ, ಸೌಜನ್ಯ ವಿರೋಧ ಇರಲಿ. ಆದರೆ ಉನ್ಮಾದಕ್ಕೆ ಬೆಂಕಿ ಹಾಕುವಂಥದ್ದು ತಪ್ಪಲ್ವಾ? ಯಾರೆಲ್ಲ ಉನ್ಮಾದಕ್ಕೆ ಬೆಂಕಿ ಹಾಕ್ತಿದ್ದಾರೆ? ಆರಂಭದಲ್ಲಿ ಒಂದು ವಿಡಿಯೋ ಬಂತು, ಅದು ಸಮೀರ್ದೆ ಅನ್ಕೊಳ್ಳೋಣ. ಆನಂತರ ಯಾರು ಉನ್ಮಾದಕ್ಕೆ ಬೆಂಕಿ ಹಾಕಿದ್ರು? ಎಷ್ಟು ಇವತ್ತು ನೋಡಿ, ಸೂಕ್ಷ್ಮವಾಗಿ ನೋಡಿ ಇಡೀ ಪ್ರಕರಣವನ್ನು. ಇಡೀ ಮಾಧ್ಯಮ, ಮೇನ್ ಸ್ಟ್ರೀಮ್ ಮಾಧ್ಯಮ ಒಂದು ಕಡೆನೇ ನಿಂತಿದೆ, BJP ನಾಯಕರು ಕೂಡ ಅದೇ ಕಡೆ ನಿಂತಿದ್ದಾರೆ, ಒಂದಷ್ಟು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ವ್ಯವಸ್ಥೆ ಕೂಡ ಆ ಕಡೆ ನಿಂತಿದೆ. ಆದರೆ ಎದುರುಗಡೆ ನಿಂತಿರೋರು ಕೆಲವರು. ಹಾಗಿದ್ರೆ ಹತ್ತಿಕ್ಕುತ್ತಿರುವಂಥದ್ದು ಮತ್ತು ಉನ್ಮಾದಕ್ಕೆ ಬೆಂಕಿ ಹಾಕ್ತಿರುವಂಥದ್ದು ಯಾರು? ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗೆ ಉನ್ಮಾದಕ್ಕೆ ಬೆಂಕಿ ಹಾಕುವಂಥದ್ದು ತಪ್ಪಲ್ವಾ? ಸಮೂಹ ಸನ್ನಿಗೆ ಬೆಂಕಿ ಹಾಕ್ತಿದ್ದೀರಿ ಅನ್ನೋದಾದರೆ ಯಾವ ಸಂದೇಶ ಕೊಡ್ತಿದ್ದೀರಿ? ನೋಡಿ, ಈ ಪ್ರಕರಣದಲ್ಲಿ ಇನ್ನೂ ಸೂಕ್ಷ್ಮವಾಗಿ ನೋಡಿ, ಮತ್ತು ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ನೋಡಿ. ಮುಖ್ಯಮಂತ್ರಿಗಳನ್ನು ಕೊಲೆಗಾರ ಅಂದಂತಹ ಹೇಳಿಕೆ ಮತ್ತು ಇಬ್ಬರು ಕಣ್ಮುಂದೆ ಇದ್ದಾರೆ. ಒಬ್ಬರು ಮಹೇಶ್ ಶೆಟ್ಟಿ ತಿಮ್ರೋಡಿ, ಅದಕ್ಕಿಂತ ಮುಂಚೆ ಆಡಿದಂತಹ BJP ಹಾಲಿ ಶಾಸಕ ಹರೀಶ್ ಪೂಂಜಾ ಅವರ ಹೇಳಿಕೆ. ಇದು ಒಂದು ಕಡೆ. ಇಲ್ಲಿ ಈ ಪ್ರಕರಣದಲ್ಲಿ ತಿಮ್ರೋಡಿ ಅವರನ್ನು ಅರೆಸ್ಟ್ ಮಾಡಲಿಲ್ಲ, ಬದಲಾಗಿ BL ಸಂತೋಷ್ ಅನ್ನುವಂತಹ BJPಯ ರಾಷ್ಟ್ರೀಯ ಘಟಕದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರ ಕಾರಣಕ್ಕೆ ಮಹೇಶ್ ತಿಮ್ರೋಡಿ ಅವರನ್ನು ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದ ಸತ್ಯ. ಅನಂತರದಲ್ಲಿ ಬೇರೆ ಬೇರೆ ಕೇಸ್ ಜಡಿಯುವಂತಹ ಸಾಧ್ಯತೆಗಳಿದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, BL ಸಂತೋಷ್ ಅವರಿಗೆ ನ್ಯಾಯ ಕೊಡಿಸುವಂತಹ ಉಮೇದೇನಿದೆ ವ್ಯವಸ್ಥೆಗೆ, ಅಂಥದ್ದೇ ಉಮೇದು ಮತ್ತು ಹೊಣೆಗಾರಿಕೆ ಸೌಜನ್ಯಗೆ, ಪದ್ಮಲತಾಗೆ, ವೇದವಲ್ಲಿ ಅಮ್ಮನಿಗೆ ಅಥವಾ ಯಮುನಾಗೆ, ವಾರಿಜಾ ಅನ್ನುವಂತಹ ಹೆಸರನ್ನು ಇವತ್ತು ಹಿರಿಯ ವಕೀಲರು, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಡಾಕ್ಟರ್ CS ದ್ವಾರಕನಾಥ್ ಅವರು ಕೂಡ ಹೇಳಿದ್ರು. ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸುವ ಅಥವಾ ಆ ಕೇಸ್ಗಳಿಗೆ ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನು ಯಾಕೆ ಮಾಡ್ತಿಲ್ಲ? ಮುಖ್ಯಮಂತ್ರಿಗಳ ಇವತ್ತಿನ ಒಂದು ವಿಮರ್ಶೆ ಶ್ಲಾಘನೀಯ. ಒಂದಷ್ಟು ಸಲ ಅವರನ್ನು ಹಿಂದೂ ವಿರೋಧಿ ಅಂತಾರೆ. ಆದರೆ ಈ ಪ್ರಕರಣದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಲೋ ಅಥವಾ ಕೋರ್ಟ್ ಹೇಳಿದೆ ಅಂತಲೋ ಆ ಆದೇಶವನ್ನು ಪಾಲಿಸಿ SIT ರಚನೆ ಮಾಡಿ ಅವರದ್ದೇ ಪಕ್ಷದ ನಾಯಕರು ಎಷ್ಟೇ ಅಬ್ಬರಿಸಿದ್ರು, ಪ್ರಭಾವಿಗಳ ಅಥವಾ ಪ್ರಭಾವಕ್ಕೆ ಒಳಗಾದಂತಹ ನಾಯಕರನ್ನು ಒಂದು ಕಡೆ ಇರಿಸಿ ಇಲ್ಲಿ ಒಂದು ತಾರ್ಕಿಕ ಅಂತ್ಯ ಹಾಡಬೇಕು, ಒಂದು ಕ್ಲಾರಿಟಿ ಸಿಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ನಿಂತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಕಾಣ್ತಿದ್ದಾರೆ. ಹಾಗಿದ್ರೆ ಇಬ್ಬರ ಪೈಕಿ ಯಾರು ನಾಯಕರು, ಯಾರು ಮಾಸ್ ಲೀಡರ್ ಆಗಿ ಚರಿತ್ರೆಯಲ್ಲಿ ಉಳಿಬಹುದು ಅಥವಾ ನ್ಯಾಯ ಕೊಡಿಸುವಂತಹ ಪ್ರತಿಪಾದನೆ ಮಾಡಿದಂಥವರು ಯಾರು? ಕಮೆಂಟ್ ಮಾಡಿ.